ಮಾಡೋಣ ಎಗ್ ಬಿರಿಯಾನಿ. 6 ಎಗ್ನ ಬೇಯಕ್ಕೆ ಇಟ್ಟಿದ್ದೀನಿ. ಎಗ್ಗು ಬೇಯಷ್ಟೊಳಗೆ ಸ್ವಲ್ಪ ಪುದೀನ ಸಾಂಬಾರು ಸೊಪ್ಪು ಮತ್ತು 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಷ್ಟಪ್ಪ ಶುಂಠಿ ನೋಡಿ. ಸ್ವಲ್ಪ ಕಾಯಿ ಹಾಕಿ, ಜಾಸ್ತಿ ಹಾಕಬೇಡಿ, ಇಷ್ಟೇ ಸಾಕು. ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. 6 ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ. ಗಾತ್ರ 3 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ, 2 ಪೀಸ್ ಲವಂಗ ಹಾಕ್ತಾಯಿದ್ದೀನಿ. ಇದರೊಳಗಡೆ ಈರುಳ್ಳಿ ಹಾಕ್ತಾಯಿದ್ದೀನಿ. 3 ಈರುಳ್ಳಿ ಆಡ್ಸೋಕ್ಕಾಗ್ತಾಯಿದ್ದೀನಿ. 1 ಈರುಳ್ಳಿ ಒಗ್ಗರಣೆ ಕುಯ್ಕೊಂಡಿದ್ದೀನಿ ನೋಡಿ. ಇಷ್ಟು ಕುಯ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದೆ ಪುದೀನ ಸೊಪ್ಪು. ಇದ್ರ ಫ್ಲೇವರಿಂದನೇ ಎಗ್ ಬಿರಿಯಾನಿ ಸೂಪರಾಗಿ ಆಗೋದು. ಈಗ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಫಸ್ಟು ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರಿಂದನೇ ಫ್ರೈ ಮಾಡೋದ್ರಿಂದನೇ ಟೇಸ್ಟ್ ಬರೋದು. 2 ಟೊಮೊಟೊ 3 ಈರುಳ್ಳಿನ ಒಗ್ಗರಣೆ ಹಾಕೋಕ್ಕೆ ಆಡಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಬಿರಿಯಾನಿ ಒಗ್ಗರಣೆ ಹಾಕ್ಬೇಕಾದ್ರೆ 1 ಈರುಳ್ಳಿ 1 ಟೊಮೊಟೊ ಇಟ್ಕೊಂಡಿದ್ದೀನಿ. ಬಾಣಲಿ ಕಾಂದಿದೆ, ತುಪ್ಪ ಹಾಕ್ತಾಯಿದ್ದೀನಿ, ಮನೆ ತುಪ್ಪ. ಒಂದು ಸ್ಪೂನು ತುಪ್ಪ ಕಾದಿದೆ. ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೈ ಆಗ್ತಿದೆ. ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಏನಪ್ಪ ಅಂತಂದರೆ ಈ ಥರ ಹುರ್ಬಿಟ್ಟು ಮಾಡೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಮತ್ತು ಆ ಮಸಾಲೆ ಈ ಮಸಾಲೆ ಅಂತ ಎಲ್ಲ ಹೇಳ್ತಾರೆ, ಅದೆಲ್ಲ ಏನೂ ಹಾಕ್ಬೇಡಿ. ಬಿರಿಯಾನಿ ಪೌಡ್ರು ಕೂಡ ಹಾಕಬೇಡಿ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ನೋಡಿ ರೆಡಿ ಆಯಿತು. ಇದನ್ನು ಆರಕ್ಕಿಡೋಣ, ರುಬ್ಕೊಳ್ಬೇಕು. ಅಷ್ಟರೊಳಗೆ ಮೊಟ್ಟೆ ಎಡ್ಕೊಂಡು ಬರೋಣ. ಮತ್ತು ಈ ಮೊಟ್ಟೆನ ಎಡ್ಕೊಂಡು ಹಿಂಗೆ ಒಂದು 4 ಹೋಲಾಗೋ ರೀತಿ, ಒಳಗಡೆ ಎಲ್ಲ ಬೇಯೋ ರೀತಿ ಈ ಥರ ಕುಯ್ಕೋಬೇಕು. ಎಲ್ಲ ಮೊಟ್ಟೆಗಳನ್ನು ಅದೇ ರೀತಿ ಮಾಡ್ಕೋಬೇಕು. ಅಂದರೆ ಮಸಾಲೆ ಎಲ್ಲ ಅದರೊಳಗಡೆ ಹೋಗಿ ಬೇಯಬೇಕು. ಅದಕ್ಕೆ ನಾಟ್ ಮಾಡ್ಕೋಬೇಕು ಹಿಂಗೆ ನೋಡಿ. ಇವಾಗ ಆರಿದೆ, ಇದನ್ನು ರುಬ್ಕೊಳ್ಳೋಣ. ಕುಕ್ಕರ್ ಇಟ್ಟಿದ್ದೀನಿ ಒಲೆ ಮೇಲೆ. ಎಣ್ಣೆ ಹಾಕ್ತೀನಿ, ಒಂದು 2 ಟೇಬಲ್ ಸ್ಪೂನ್, 1 ಸ್ಪೂನು, 2 ಸ್ಪೂನು. ಒಗ್ಗರಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ. ಫುಲ್ ಹಾಕ್ತಾಯಿಲ್ಲ, ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಮಸಾಲೆ ಒಳಗಡೆ ಎಗ್ನ ಹಾಕೋಬೇಕು. ಮೊಟ್ಟೆನ ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಹಿಡ್ಕೋಬೇಕು ರಸ ಎಲ್ಲನೂ. ಅಂದರೆ ಓಲೋಲ್ ಮಾಡಿದ್ದೀವಲ್ಲ, ಅದೆಲ್ಲ ರಸ ಇಟ್ಕೊಳ್ಳುತ್ತೆ. ಒಂದು 5 ನಿಮಿಷ ಹಿಡೀಲಿ. ಮೊಟ್ಟೆ ಹಿಡ್ದಿದೆ. ಈಗ ಮೊಟ್ಟೆ ಎತ್ಕೊಬಿಡೋಣ. ಫುಲ್ ಏನು ಉಳ್ಸ್ಕೊಂಡಿದ್ರು ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಬೇಯಲಿ. ರುಚಿಗೆ ತಕ್ಕಷ್ಟು ಉಪ್ಪು ಸಾಕು ನೋಡಿ. ಈಗ ಬೇಯ್ತಿದೆ ಅಲ್ವಾ, ಒಂದೊಂದೇ ಮೊಟ್ಟೆಗಳನ್ನ ಹಾಕ್ತೀನಿ ನೋಡಿ. ಹಾಕಿದ್ದೀನಿ, ಸ್ವಲ್ಪ ಬೇಯಲಿ ನೋಡಿ. 1.5 ಪಾವ್ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಹಾಕೋಣ ನೋಡಿ. ನಿಧಾನಕ್ಕೆ ತಿರುಗಬೇಕು, ಮೊಟ್ಟೆ ಹೊಡ್ಕೊಬಿಡುತ್ತೆ. ನಿಧಾನಕ್ಕೆ ಈ ರೀತಿ ಅಕ್ಕಿ ಹಾಕಿದ್ಮೇಲೆ ನಿಧಾನಕ್ಕೆ ತಿರುಗಬೇಕು ನೋಡಿ. ಎಲ್ಲ ಕರೆಕ್ಟಾಗಿದೆ. ನಿಧಾನಕ್ಕೆ ತಿರುಗಬೇಕು ಹಿಂಗೆ ನೋಡಿ. ಬೇಯ್ತಾ ಇದೆ. ಈ ಬೇಯ್ತಾ ಇರುವಾಗ ಸ್ವಲ್ಪ ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ಚೆನ್ನಾಗಿರ್ತಿತ್ತು. ಬಟ್ ಖಾಲಿಯಾಗಿದೆ ನಮ್ಮನೆ. ಇದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ತುಂಬ ಟೇಸ್ಟಿ ಕೊಡುತ್ತೆ. ಈಗ ಬೇಯ್ತಾ ಇದೆ. ಕುಕ್ಕರ್ ಹಾಕ್ತೀನಿ, ವಿಸಲ್ ಹಾಕ್ತೀನಿ. ಏನಿಲ್ಲ ಫ್ರೆಂಡ್ಸ್, ಏನು ಹಳ್ಳಿ ಹುಡುಗಿರಿಗೆ ಸಪೋರ್ಟ್ ಮಾಡಿ, ಹಳ್ಳಿ ಜನಕ್ಕೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಳ್ಳಿ ಜನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.